ಸೊ ಇನ್ನು ಮೃತ ಮಂಜುನಾಥ್ ಅವರ ಮೃತದೇಹಕ್ಕೆ ಪೂಜೆ ಕಾರ್ಯ ನೆರವೇರಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜಾ ಕಾರ್ಯವನ್ನು ನೆರವೇರಿಸಿದ್ದಾರೆ ಅವರ ಕುಟುಂಬದವರು. ಮನೆಯೊಳಗೆ ವಿಧಿವಿಧಾನಗಳನ್ನು ಮುಗಿಸಿದ್ದಾರೆ ಕುಟುಂಬ ಸದಸ್ಯರು. ಪೂಜಾ ಕ್ರಿಯೆ ವಿಧಾನ ಮುಗಿಸಿ ಮನೆ ಎದುರು ಈಗ ಮಂಜುನಾಥ್ ಅವರ ಮೃತದೇಹವನ್ನು ಇಡಲಾಗಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಮೃತದೇಹದ ಅಂತಿಮ ದರ್ಶನವನ್ನು ಸಾರ್ವಜನಿಕರು ಕೂಡ ಪಡಿತಾ ಇದ್ದಾರೆ. ಮನೆಯ ಮುಂಭಾಗ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ನೆರವೇರಿದಂಥ ಪೂಜಾ ಕಾರ್ಯಗಳು ಗಮನಿಸ್ತಾ ಇದ್ವಿ. ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ಅವರ ಮೃತದೇಹಕ್ಕೆ ಪೂಜಾ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇನ್ನು ಪ್ರವಾಸಕ್ಕೆ ತೆರಳಿದಂಥ ನನ್ನ ಮಗನನ್ನ ಉಗ್ರರು ಕೊಂದಾಕ್ಬಿಟ್ಟಿದ್ದಾರೆ. ಪುತ್ರನ ಸಾವಿನ ಸುದ್ದಿ ತಿಳಿದು ದೊಡ್ಡ ಆಘಾತವಾಗಿದೆ ಅಂತ ಹೇಳಿ ಮಂಜುನಾಥ್ ಅವರ ತಾಯಿ ಸುಮತಿಯವರು ಮಾತಾಡಿದ್ದಾರೆ ಟಿವಿ9 ಜೊತೆ. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥ್ರನ್ನ ಭಯೋತ್ಪಾದಕರು ಹತ್ಯೆ ಮಾಡೋದು, ಅದರ ಬಳಿಕ ಶಿವಮೊಗ್ಗ ಏನು ಮನೆ ಕುಟುಂಬದಲ್ಲಿದೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಹೆತ್ತ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈ ಎಲ್ಲ ಮಂಜುನಾಥ್ರು ತುಂಬ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು. ಈ ದುರ್ಘಟನೆ ನಡೆದಿದೆ. ಸೊ ಸಾಕಷ್ಟು ಎಲ್ಲರೂ ಕೂಡ ಬೇಸರ ಆಗ್ತಿದೆ ಅಂತ. ತುಂಬ ಖುಷಿಯಿಂದ ಹೋಗಿದ್ದ. ಒಂದು ವಾರ ಹೋಗಿ ಬರ್ತೀವಿ, ನಾಳೆ ವಾಪಸ್ ಬರೋದಾಗಿತ್ತು. ಅವನು ಏರ್ಪಾಟ್ ಮಾಡ್ಕೊಂಡು ಹೋಗಿದ್ದ. ತುಂಬ ಖುಷಿಯಿಂದ ಹೋಗಿದ್ದ. ಒಂದು ತುಂಬ ದಿನ ಆಯಿತು ಎಲ್ಲೂ ಹೋಗ್ದಲೇ, ಮನೆ ಕೆಲಸ ಅದು ಇದು ಅವನದು ಉದ್ಯೋಗದ್ದು ಎಲ್ಲ ತುಂಬ ಬ್ಯುಸಿಯಾಗಿರ್ತಿದ್ದ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಹೋದರು.